ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಯುವ ನಾಯಕ ಅರಕೆರೆ ರವೀಶ್. ಏನ್ ಸಂಪಾದನೆ ಮಾಡೋದಂದ್ರೆ ನಮ್ಮ ತಂದೆ ಯಾವಾಗ್ಲೂ ಹೇಳ್ತಿದ್ರು, ದುಡ್ಡು ಮುಖ್ಯ ಅಲ್ಲ, ದುಡ್ಡು ಮುಖ್ಯ, ಬಟ್ ಏನಂತಂದ್ರೆ ಜನ ಸಂಪಾದನೆ ಮಾಡೋದಿದೆಯಲ್ಲ. ಯೂತ್ ಐಕಾನ್ಗೆ ಹರಿದು ಬಂತು ಶುಭಾಶಯಗಳ ಮಹಾಪೂರ. ಈಗ ಅಧಿಕಾರ, ಈ ಆಸ್ತಿ, ದುಡ್ಡು ಅನ್ನೋದಕ್ಕೆ ಫ್ರೆಂಡ್ಶಿಪ್ ನಾಳು ಮಾಡ್ಕೊಳ್ಳೋದು ಬೇಡ. ಇದೇ ಫ್ರೆಂಡ್ಶಿಪ್ ಇರಲಿ. ನಾನಂತೂ ಅವ್ರ ಜೊತೆಗೆ ಯಾವುದೇ ಕಷ್ಟ ಸುಖ ಏನೇ ಇರಲಿ ನಾನು ಅವ್ರ ಜೊತೆಗೆ ಗೌರವ ಕೊಡೋದು, ಹಿಂದೆ ಬೈಕೊಳ್ಳೋದು, ಆ ಥರ ಸ್ನೇಹಿತರು, ಆ ಥರ ಅಣ್ತಂದಿರು ನನಗೆ ಯಾವತ್ತೂ ಇಲ್ಲ. ಯುವ ನಾಯಕತ್ವದ ಹೊಸ ಅಧ್ಯಾಯ ಆರಂಭಿಸ್ತಾರ ರವೀಶ್. ಭಗವಂತ ಯಾರು ಅಂದ್ರೆ ನೀವೇ. ಯಾಕೆ ಅಂತಂದ್ರೆ ನಿಮ್ಮಲ್ಲಿ ನಾವು ಕಾಣ್ಬೇಕು. ಯುವ ನಾಯಕ ಹಾಗೂ ಬಿಜೆಪಿ ಮುಖಂಡ ಅರಕೆರೆ ರವೀಶ್ ಅವರ 40ನೇ ಜನ್ಮದಿನವನ್ನ ಇಂದು ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಅತ್ಯಂತ ಸಂಭ್ರಮ ಹಾಗೂ ಸಮಾಜಮುಖಿಯಾಗಿ ಆಚರಿಸಿದ್ದಾರೆ. ಮುಂಜಾನೆಯಿಂದಲೇ ವಿವಿಧ ದೇವಾಲಯಗಳಿಗೆ ಭೇಟಿಯನ್ನ ನೀಡಿದ ಅರಕೆರೆ ರವೀಶ್ ಕುಟುಂಬಸ್ಥರು, ಸ್ನೇಹಿತರು, ಅಭಿಮಾನಿಗಳು, ಕಾರ್ಯಕರ್ತರೊಟ್ಟಿಗೆ ತಮ್ಮ ಹುಟ್ಟುಹಬ್ಬವನ್ನ ಸಂಭ್ರಮಿಸಿದ್ದಾರೆ. ತಮ್ಮ ಸಮಾಜಮುಖಿ ಚಟುವಟಿಕೆಗಳು ಹಾಗೂ ಜನ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಅರಕೆರೆ ರವೀಶ್ಗೆ ವಿವಿಧ ಕ್ಷೇತ್ರಗಳ ಗಣ್ಯರು ತಮ್ಮ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಬೆಳ್ಳಾವಿಯ ಕಾರದ ಮಠಕ್ಕೆ ಭೇಟಿ ನೀಡಿದ್ದ ಅರಕೆರೆ ರವೀಶ್ ಕಾರದೇಶ್ವರ ಶ್ರೀಗಳ ಆಶೀರ್ವಾದ ಪಡೆದು ಬಳಿಕ ಸ್ಥಳೀಯ ರೈತರಿಗೆ ಔಷಧಿ ಸಿಂಪಡಿಸುವ ಯಂತ್ರವನ್ನ ವಿತರಿಸಿದ್ರು. ಬಳಿಕ ನೂರಾರು ಮಂಗಳಮುಖಿಯರಿಗೆ ಬಾಗಿನ ನೀಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನ ರವೀಶ್ ಅರ್ಥಪೂರ್ಣವಾಗಿ ಆಚರಿಸಿಕೊಂಡ್ರು. ಇನ್ನು ಗ್ರಾಮಾಂತರ ಕ್ಷೇತ್ರದ ಸಾವಿರಾರು ಮಂದಿಗೆ ಔತಣಕೂಟವನ್ನ ಏರ್ಪಡಿಸಲಾಗಿತ್ತು. ಈ ಜೊತೆಗೆ ರವೀಶ್ ಅಭಿಮಾನಿಗಳಿಂದ ಹಲವು ಸೇವಾ ಕಾರ್ಯಗಳನ್ನ ಕೂಡ ಇಂದು ನೆರವೇರಿಸಿದ್ದಾರೆ. ಏನು ಹೇಳೋದು, ಇದೊಂದು ನಮ್ಮ ಪುಣ್ಯ ಅಲ್ವಾ. ಏನಂತಂದ್ರೆ ಎಲ್ಲ ಅವರೇ ಹುಡುಗರುಗಳೆಲ್ಲ ಪಾಪ ಪ್ರೀತಿಯಿಂದ ಎಲ್ಲ ಈ ಹುಟ್ಟುಹಬ್ಬ ಏನು ಸಂಪಾದನೆ ಮಾಡೋದಂದ್ರೆ ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ರು, ದುಡ್ಡು ಮುಖ್ಯ ಅಲ್ಲ, ದುಡ್ಡು ಮುಖ್ಯ, ಬಟ್ ಏನಂತಂದ್ರೆ ಜನ ಸಂಪಾದನೆ ಮಾಡೋದಿದೆಯಲ್ಲ, ಅದು ಒಂದು ದೊಡ್ಡ ಪುಣ್ಯ ಅಂತ ಹೇಳಬೇಕು. ಯಾಕಂದರೆ ನನಗೆಲ್ಲ ಸ್ನೇಹಿತರು, ನಮ್ಮ ಅಣ್ಣ ತಮ್ಮದಿರು ಎಲ್ಲ ಇರ್ಬೋದು ನೋಡಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ನನಗೆ ಏನು BJP ಅಂತಲ್ಲ, ದಳ ಅಂತಲ್ಲ, ಕಾಂಗ್ರೆಸ್ ಅಂತಂತಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಪ್ರೀತಿಯಿಂದ ಇದನ್ನು ಮಾಡ್ತಾರೆ. ಅದು ನನಗೆ ಭಾಳ ಖುಷಿಯಾಗುತ್ತೆ. ಕೆಲವೊಂದು MLAಗಳಿಗೂ ಈ ಪ್ರೀತಿ ಸಿಗಲ್ಲ, ಆ ಪ್ರೀತಿ ಸಿಗ್ತಾ ಇದೆ ಈಗಲೇ. ಇಲ್ಲಪ್ಪ, ಅಷ್ಟು ದೊಡ್ಡ ಮಾತು ಬೇಡ ನನಗೆ. ಯಾವುದೇ ಒಂದು ಎಂಪೈರ್ ಬಿಲ್ಡ್ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇಲ್ಲ, ಒಬ್ಬ ಕೆಲಸ ಮಾಡೋನಿಂದ. ಇವತ್ತು ನೋಡಿ, ನಾನು ಎಲ್ಲೂ ಏನೂ ಗಮನಿಸಿಲ್ಲ. ನನ್ನ ಸ್ನೇಹಿತರುಗಳ ಎಲ್ಲ ಕಡೆ ಇವತ್ತು ಯಲ್ಲಾಪುರದಲ್ಲಿ ಒಂದು ಹುಡುಗರು ಏನು ಮಾಡಿದ್ದಾರೆ, ಯಾವುದೋ ಒಂದು ಸನ್ರೈಸ್ ಫೌಂಡೇಶನ್ ಅಂತಾನೆ ಏನೋ, ಇದರಲ್ಲಿ ಪಾಪ ಎಲ್ಲ ನೆನ್ನೆನೆ ಎಲ್ಲ ಹುಡುಗರಿಗೆಲ್ಲ ಇದನ್ನು ಮಾಡಿದ್ದಾರೆ. ಅದು ನಮ್ಮ ಪುಣ್ಯ ಅಲ್ವಾ. ಅದು ನನಗೊಂದು ಖುಷಿ ಇದೆ, ಹಾಗೆ ಒಂದು ಹೆಮ್ಮೆನೂ ಇದೆ. ಇಂಥ ಸ್ನೇಹಿತರುಗಳು, ಇಂಥ ಅಣ್ಣ ತಮ್ಮದಿರು. ಯಾಕೆಂದರೆ ನಾನು ಒಬ್ಬನೇ ಮಗ, ಆದರೆ ನನಗೆ ಆ ಫೀಲ್ ಆಗ್ತಿಲ್ಲ. ನನಗೆಲ್ಲ ಸುಮಾರು ಜನ ಅಣ್ಣ ತಮ್ಮದಿರಿದ್ದಾರೆ, ಎಲ್ಲ ಭಾಳ ಚೆನ್ನಾಗಿ ಹೋರಾಡ್ತಾರೆ. ಅದು ನಂಗೆ ಖುಷಿ. ರಾಜಕೀಯವಾಗಿ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ನಿಮ್ಮ ಹೆಸರು ಕೇಳಿಬರುತ್ತೆ, ಮತ್ತು ಅದರಲ್ಲೂ ಕೂಡ ಜಿಲ್ಲಾಧ್ಯಕ್ಷ ಹೆಸರು ಕೇಳಿಬರ್ತಾ ಇದೆ. ಅದಕ್ಕೆ ನಾನು ಅದನ್ನು ಸ್ಪಷ್ಟನೆ ಕೊಟ್ಟಿದ್ದೀನಿ ಅವತ್ತನೇ ಮೀಡಿಯಾಗೆ. ನಾನು ಜಿಲ್ಲಾಧ್ಯಕ್ಷಕ್ಕೆ ಆಕಾಂಕ್ಷಿ ಅಂತೂ ಖಂಡಿತ ಅಲ್ಲ. ಯಾಕಂದರೆ ನಾನು ಭಾಳ ಚಿಕ್ಕವನಿದ್ದೀನಿ. ನನಗಿನ್ನ ಕೆಲಸ ಮಾಡಿದವರು, ನನಗಿನ್ನ ಸಂಘಟನೆಗೆ ಒತ್ತು ಕೊಟ್ಟವರು ಸುಮಾರು ಜನ ಇದ್ದಾರೆ. ಅವ್ರು ಆಗಲಿ, ಅವ್ರಿಗೆ ಅವಕಾಶ ಇರಬೇಕು. ನಾನೇನು ಗೊತ್ತಿಲ್ಲದವನು ಹೋಗಿ ಅದು ಇದಾಗಬಾರ್ದು. ಹಾಗೆ ನನ್ನ ಆಸೆ ಏನಿದೆ ಅಂತಂತಂದರೆ ಒಂದು ಜಿಲ್ಲಾ ಪಂಚಾಯತಲ್ಲಿ. ಯಾಕೆ ಅಂತಂದರೆ ಗ್ರಾಮ ಪಂಚಾಯತಿಗಳು, ನನ್ನ ಗಾಡ್ ಫಾದರ್ ಬಂದು ಸುರೇಶ್ ಗೌಡ್ರು. ಯಾಕಂದರೆ ಈ ಟೈಮಲ್ಲಿ ನಾನು ಅದನ್ನು ಹೇಳಲೇಬೇಕು. ಇವತ್ತು ರಾಜಕೀಯದಲ್ಲಿ ನಾನು ರಾಜಕೀಯಕ್ಕೆ ಬರೋದಕ್ಕೆ ನನಗೆ ಆಸಕ್ತಿ ಇರಲಿಲ್ಲ. ನನ್ನ ಕರ್ಕೊಂಬಂದವರು ಸುರೇಶ್ ಗೌಡ್ರು, ಆಯಿತಾ. ಅವರಿಂದ ಇವತ್ತು ಈ ಮಟ್ಟಕ್ಕೆ ಯಾವ ಥರ ರಾಜಕೀಯ ಮಾಡಬೇಕು, ಯಾವ ಥರ ಜನಗಳು ಪ್ರೀತಿ ಗಳಿಸ್ಬೇಕು ಅಂತ ಎಲ್ಲ ಹೇಳ್ಕೊಟ್ಟಿರೋದೇ ಅವರು ನನಗೆ. ಅದರಿಂದ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಮೇಲೆ ಆಸಕ್ತಿ ಇದೆ. ಅದ್ರ ಬಗ್ಗೆ ಮಾತ್ರ ನಾನು ಆಸಕ್ತಿ ತೋರಿಸ್ತೀನಿ ಹೊರತು ಈಗ MLA ಆ ಥರದ್ದೆಲ್ಲ ನಾನು ಮಾತಾಡೋಷ್ಟು ದೊಡ್ಡವನು ನಾನಲ್ಲ. ನಾನು ಭಾಳ ಚಿಕ್ಕವನಿದ್ದೀನಿ, ಆಯಿತಾ. ನಿಮ್ಮ ಪ್ರೀತಿಗೆ ನನಗೇನಂತಂದರೆ ಮೀಡಿಯಾದವರು ಅಷ್ಟೇ ಪಾಪ ನನಗೆ ಭಾಳ ಎಲ್ಲ ರೀತಿಯೂ ಒಳ್ಳೆ ಸಲಹೆಗಳು ಕೊಡ್ತಾರೆ, ಒಳ್ಳೆ ಇದನ್ನು ಮಾಡ್ತಾರೆ. ನನಗೆ ಭಾಳ ಖುಷಿ ಆಗುತ್ತೆ. ಅಭಿಮಾನಿಗಳ ಪ್ರೀತಿ ಒಟ್ಟಾರೆ ಈ ಪ್ರೀತಿಗೆ ಏನು ಹೇಳ್ತಾರೆ? ಜಿಲ್ಲೆ ರಾಜ್ಯದಿಂದ ಕೂಡ ಎಷ್ಟೋ ಅಭಿಮಾನಿಗಳು ವಿಶ್ ಮಾಡಿದ್ದಾರೆ ನೋಡಿ. ಅದೇನಂತ ಹೇಳಿದ್ನಲ್ಲ ನಾನು, ಇದಕ್ಕೆ ನಾವೇನು ಹೇಳೋಷ್ಟು ನಾವು ದೊಡ್ಡವರಲ್ಲ. ಯಾಕೆ ಅಂತಂತಂದರೆ ಈಗ ಭಗವಂತ, ನಾನು ದೇವ್ರನ್ನ ಭಾಳ ನಂಬ್ತೀನಿ, ಎಲ್ಲ ಆಚರಣೆಗಳ್ನೂ ಮಾಡ್ತೀನಿ. ನಮ್ಮ ಕಲ್ಚರ್ಗೆ ನಾನು ಇದನ್ನು ಮಾಡ್ತೀನಿ. ನಮ್ಮ ಹುಡುಗರು ಯಾವಾಗ್ಲೂ ಏನಂತಂದರೆ ಅಣ್ಣ ಅಂತ ನೋಡಿ, ಮುಂದೆ
ಗೌರವ ಕೊಡೋದು, ಹಿಂದೆ ಬೈಕೊಳ್ಳೋದು, ಆ ಥರ ಸ್ನೇಹಿತರು, ಆ ಥರ ಅಣ್ತಂದಿರು ನನಗೆ ಯಾವತ್ತೂ ಇಲ್ಲ. ಯಾವತ್ತೂ ನನ್ನ ಸ್ಟಾರ್ಟಿಂಗಿಂದ ಅವರು ನಾನು ಏನು ಇಲ್ದಾಗಿಂದ ಅದೇ ಸ್ನೇಹಿತರವ್ರೆ, ಅದೇ ಹುಡುಗರವ್ರೆ, ಎಲ್ಲರೂ ಇದ್ದಾರೆ. ನನಗದು ಭಾಳ ಖುಷಿ ಆಗುತ್ತೆ. ನಾನು ಈ ಟೈಮಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ಯಾರೂ ಕಿತ್ತಾಡ್ಕೊಳ್ಳೋದು ಬೇಡ. ಈಗ ಅಧಿಕಾರ, ಈ ಆಸ್ತಿ, ದುಡ್ಡು ಅನ್ನೋದಕ್ಕೆ ಫ್ರೆಂಡ್ಶಿಪ್ ನಾಳು ಮಾಡ್ಕೊಳ್ಳೋದು ಬೇಡ. ಇದೇ ಫ್ರೆಂಡ್ಶಿಪ್ ಇರಲಿ. ನಾನಂತೂ ಅವ್ರ ಜೊತೆಗೆ ಯಾವುದೇ ಕಷ್ಟ ಸುಖ ಏನೇ ಇರಲಿ ನಾನು ಅವ್ರ ಜೊತೆಗಿರ್ತೀನಿ. ಥ್ಯಾಂಕ್ ಯು. ಯುವ ನಾಯಕತ್ವದ ಮೂಲಕ ಬಿಜೆಪಿ ಸಂಘಟನೆಯಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿರುವ ಅರ್ಕೆರೆ ರವೀಶ್ ಜನ್ಮದಿನದ ಪ್ರಯುಕ್ತ ವಿವಿಧೆಡೆ ವಿಶೇಷ ಪೂಜೆ, ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಗಿದೆ. ರಾಜಕೀಯ ಹಾಗೂ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಯಶಸ್ವಿ ಉದ್ಯಮಿಯಾಗಿ ಯುವಕರಿಗೆ ಪ್ರೇರಣೆಯಾಗಿರುವ ಅರ್ಕೆರೆ ರವೀಶ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಸೇವೆ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲಿ ಎಂದು ಕಾರ್ಯಕರ್ತರು ಶುಭ ಹಾರೈಸಿದ್ದು, ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.